ತಮಿಳಗ ವೆಟ್ರಿ ಕಳಗಂ ಪಕ್ಷ ಸ್ಥಾಪನೆ ಮೂಲಕ ತಮಿಳುನಾಡು ವಿಧಾನಸಭಾ ಚುನಾವಣೆ ಎದುರಿಸ್ತಾ ಇರುವಂತಹ ನಟ ವಿಜಯ್ ತಮ್ಮ ಸಿನಿಮಾ ಉದ್ಯಮದ ಗೆಳೆಯನಾಗಿರುವಂತಹ ನಟ ಶ್ರೀನಾಥ್ ಅವರಿಗೂ ಟಿಕೆಟ್ ಅನ್ನ ನೀಡಿದ್ದು ತೂತುಕುಡಿ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡು ಹಿರಿಯ ನಾಯಕರು ಕಣದಲ್ಲಿದ್ದು ಇದು ಸಾಕಷ್ಟು ಜಟಾಪಟಿ ಹೊಂದಿರುವಂತಹ ಕ್ಷೇತ್ರವಾಗಿದ್ದು ಶ್ರೀನಾಥ್ ಗೆಲುವು ಸುಲಭವಾಗಿಲ್ಲ. ಆದರೆ ನಟ ವಿಜಯ್ ಮಾತ್ರ ತಮ್ಮ ಗೆಳೆಯನ ಸ್ಟಾರ್ಡಮ್ ಮೇಲೆ ಈಗ ಏನು ನಂಬಿಕೆಯನ್ನ ಇಟ್ಟು ಅವರನ್ನ ಕಣಕ್ಕಿಳಿಸಿದ್ದಾರೆ. ಶ್ರೀನಾಥ್ ವಿರುದ್ಧ ಕಣದಲ್ಲಿ ಈಗ ಡಿಎಂಕೆ ಅಭ್ಯರ್ಥಿ ಗೀತಾ ಜೀವನ್ ಇದು ಸದ್ಯ ಸರ್ಕಾರದಲ್ಲಿ ಅವರು ಸಚಿವರಾಗಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಎಐಎಡಿಎಂಕೆಯಿಂದ 2021ರಲ್ಲಿ ಈ ಸ್ಥಾನವನ್ನ ಗೆಲುವು ಕಂಡಿದ್ದಂತಹ ಮಾಜಿ ಸಚಿವ ಎಸ್ಟಿ ಚಲ್ಲಪಾಂಡಿಯನ್ ಕೂಡ ಪ್ರಬಲ ಸ್ಪರ್ಧಿಯಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇರುವಂತಹ ಕುರಿತು ಮಾತನಾಡಿರುವಂತಹ ಶ್ರೀನಾಥ್ ಇಲ್ಲಿನ ಜನರೊಂದಿಗೆ ಭಾವನಾತ್ಮಕ ಸಂಬಂಧ ಹೊಂದಿರುವುದಾಗಿ ತಿಳಿಸಿದ್ದಾರೆ. ಯಾವುದೇ ಹಾಲಿ ಸಚಿವರು ಅಥವಾ ಮಾಜಿ ಸಚಿವರನ್ನ ಎದುರಿಸೋಕೆ ನಾವು ಸಿದ್ಧರಿದ್ದೇವೆ. 2026ರಲ್ಲಿ ಎಲ್ಲಾ ಪರಿಸ್ಥಿತಿ ಬದಲಾಗಲಿದೆ ಅಂತಾನೆ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಟ ವಿಜಯ್ ಕುರಿತು ಶ್ರೀನಾಥ್ ಪ್ರತಿಕ್ರಿಯಿಸಿದ್ದು, ತಮ್ಮ ಪಕ್ಷಕ್ಕೆ ದಳಪತಿ ವಿಜಯ್ ಅವರಂತಹ ಸೂಪರ್ ನಾಯಕ ಇದ್ದಾರೆ. ನನಗೆ ಅವರು ಆತ್ಮೀಯ ಸ್ನೇಹಿತ. ನಾನು ಇಲ್ಲಿ ಹುಟ್ಟಿದ್ದರಿಂದ ಮತ್ತು ನಾನು ತೂತುಕುಡಿಯ ಮೂಲದವನಾಗಿದ್ದರಿಂದ ಅವರು ನನಗೆ ಈ ಕ್ಷೇತ್ರ ನೀಡಿರುವುದಕ್ಕೆ ಖುಷಿ ಇದೆ. ನನ್ನ ನಾಯಕನ ಆದೇಶದ ಅನುಸಾರ ನನ್ನ ಪೂರ್ಣ ಹೃದಯದಿಂದ ನಾನು ಈ ಪ್ರಚಾರವನ್ನ ಮಾಡ್ತಾ ಇದ್ದೇನೆ. ಜನರ ಪ್ರತಿಕ್ರಿಯೆ ಅದ್ಭುತವಾಗಿದೆ. ನನ್ನ ನಾಯಕನ ಮೇಲಿನ ಪ್ರೀತಿಯನ್ನ ಜನರು ನನಗೂ ತೋರಿಸ್ತಾ ಇದ್ದಾರೆ. ನನ್ನ ಪಕ್ಷವೇ ನನಗೆ ದೊಡ್ಡ ಶಕ್ತಿ. ನಮ್ಮ ನಾಯಕರೇ ನಮ್ಮ ಬ್ರ್ಯಾಂಡ್. ವಿಜಯ್ ತಮ್ಮ ಸ್ನೇಹಿತರಿಗಾಗಿ ಇಲ್ಲಿ ಪ್ರಚಾರವನ್ನ ನಡೆಸಿರುವುದು ಖಂಡಿತವಾಗಿಯೂ ದೊಡ್ಡ ಪರಿಣಾಮವನ್ನ ಬೀರುತ್ತೆ. ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತೇವೆ ಅಂತ ಶ್ರೀನಾಥ್ ಹೇಳಿದ್ರು.